ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನು ಅಂದರೆ ಮಟನ್ ಕೀಮಾ ಕರಿ. ಇವಾಗ ಮಟನ್ ತೊಗೊಂಡು ಬಂದಿದ್ದಾರೆ. ಮಟನ್ ಜೊತೆಗೆ ಒಂಚೂರು ಮೂಳೆ ಕೂಡ ಹಾಕ್ಸ್ಕೊಂಬಂದಿದ್ದಾರೆ, ಅಂದರೆ ಪೈಪ್ ಬರುತ್ತಲ್ಲ ಅದು. ಸೊ ಇವಾಗ ನಾವು ಮಿಕ್ಸಿಗೆ ಏನಾಗ್ತಾಯಿದ್ದೀವಿ ಅಂದರೆ ಒಂಚೂರು ಕೊಬ್ಬರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂಚೂರು ಆನಿಯನ್ ಹಾಕಿದ್ದೀವಿ, ಆಮೇಲೆ ಜಿಂಜರು, ಗಾರ್ಲಿಕ್ಕು ಅದನ್ನು ಪೀಲ್ ಮಾಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಅರ್ಶಿಣದ ಪುಡಿ ಒಂಚೂರು, ಹುರುಗಡಲೆ ಒಂಚೂರು, ಜಾಸ್ತಿ ಹಾಕಬಾರ್ದು, ಟೇಸ್ಟು ಹೋಗ್ಬಿಡುತ್ತೆ, ಸ್ವಲ್ಪನೇ. ಸೊ ಆಮೇಲೆ ಇಲ್ಲಿ ಗಸಗಸೆ ಒಂಚೂರು, ಆಮೇಲೆ ಪೆಪ್ಪರು, ಚಕ್ಕೆ, ಆಮೇಲೆ ಲವಂಗ, ಆಮೇಲೆ ಗ್ರೀನ್ ಚಿಲ್ಲೀಸ್, ಆಮೇಲೆ ರೆಡ್ ಚಿಲ್ಲೀಸ್ ಎರಡೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ಒಂಚೂರು ಉಪ್ಪು ಹಾಕಿ ಹಾಗೆ ಮಸಾಲೆ ಪೌಡರ್ ಕೂಡ ಹಾಕ್ಕೊಂಡು ಇದನ್ನು ಒಳ್ಳೆ ಮಸಾಲೆ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಕೆಲವೊಬ್ಬರು ಕೀಮಾ ಮಾಡಬೇಕಾದ್ರೆ ಎಗ್ಸ್ ಯೂಸ್ ಮಾಡ್ತಾರೆ, ಕೋಟಿಂಗ್ ಬರುತ್ತಂತೆ. ನಾನು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಸೊ ಇದು ಪೇಸ್ಟ್ ಮಾಡಿ ಆ ಕರಿಗೆ ಒಂಚೂರು ಸಪ್ರೇಟ್ ಇಟ್ಕೋಬೇಕು, ಆಮೇಲೆ ಉಂಡೆಗೆ ಸಪ್ರೇಟಾಗಿ ಮಸಾಲೆ ಹಾಕ್ಕೋಬೇಕು. ಸೊ ನಾವು ಈ ಸಪ್ರೇಟಾಗಿ ಹಾಕಿದ್ದೀವಿ ನೋಡಿ. ನೆಕ್ಸ್ಟು ಏನು ಮಾಡಬೇಕಂದ್ರೆ ಒಂದು ಪಾತ್ರೆ ಎತ್ಕೊಂಡು ಒಂಚೂರು ಆಯಿಲ್ ಹಾಕಿ, ನೋಡ್ಕೊಳ್ಳಿ ಸಪ್ರೇಟಾಗಿ ಇಟ್ಕೊಂಡಿದ್ವಿ, ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕಿ ಅದನ್ನು ಒಂಚೂರು ಈರುಳ್ಳಿ ಒಗ್ಗರಣೆಗೆ, ಒಂಚೂರು ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕಿದ ತಕ್ಷಣ ನಾವೇನು ಮೂಳೆ ಇಟ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಆ ಮೂಳೆ ಪೀಸ್ ಏನಿದೆ ಅದನ್ನು ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟು ಆಮೇಲೆ ನಾವೇನು ಮಸಾಲೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಕರಿಗೆ ಅದು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿಕೊಂಡು ಕುದಿಸ್ಬೇಕು. ಸೊ ಇದರಲ್ಲೇ ಚೆನ್ನಾಗಿ ಮೂಳೆ ಇದೆಲ್ಲನೂ ಚೆನ್ನಾಗಿ ಬೇಯುತ್ತೆ. ಸೊ ನೆಕ್ಸ್ಟು ಇನ್ನೊಂಚೂರು ಮಸಾಲೆ ಹಾಕಿ ಉಂಡೆಗೆ ಹಾಕಿಕ್ಕಿದ್ವಲ್ಲ ಅದನ್ನು ಕೂಡ ನಾವು ಒಂದು ರೌಂಡು ಮಿಕ್ಸಿಗೆ ಹಾಕಿ ನಾವು ಮಿಕ್ಸಿ ಮಾಡ್ಕೊಬೇಕು. ಅದ್ರ ಜೊತೆಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಆನಿಯನ್ನು, ಆಮೇಲೆ ಕೊತ್ತಂಬರಿ, ಪುದೀನ, ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಡಬೇಕು. ಒಳ್ಳೆ ಮಿಕ್ಸ್ ಕೊಟ್ಟು ಅದನ್ನು ನಾವು ಉಂಡೆ ಮಾಡಬೇಕು. ಉಂಡೆ ಮಾಡಿದ್ರೆ ಕೆಲವೊಬ್ಬರಿಗೆ ಭಯ ಇರುತ್ತೆ, ಎಲ್ಲಿ ಬಿಟ್ಕೊಂಬಿಡುತ್ತೆ ಉಂಡೆ, ಕೋಟಿಂಗ್ ಬರಲ್ಲ, ಎಗ್ಸ್ ಹಾಕಬೇಕು ಕೋಟಿಂಗ್ ಬರುತ್ತೆ, ಆವಾಗ ಚೆನ್ನಾಗಿ ಉಂಡೆ ಬಿಟ್ಕೊಂಡಲ್ಲ ಅಂತ ಇರುತ್ತೆ. ಆ ಥರ ಏನೂ ಇಲ್ಲ, ಈ ರೀತಿ ಟ್ರೈ ಮಾಡಿ ನೋಡಿ ಬರುತ್ತೆ. ಸೊ ಈ ಥರ ಮಿಕ್ಸ್ ಕೊಟ್ಟು ಉಂಡೆ ಮಾಡ್ಕೊತಾ ಇದ್ದೀವಿ. ಸೊ ಉಂಡೆ ಮಾಡಿಕೊಂಡು ಈ ಥರ ಉಂಡೆ ರೆಡಿ ಆಗುತ್ತೆ. ಸೊ ಈ ಥರ ಉಂಡೆ ರೆಡಿ ಮಾಡಿಕೊಂಡು ನಾವು ಏನು ಮಸಾಲೆಯಲ್ಲಿ ಬೇಯ್ತಾ ಇದೆಯೋ, ಚೆನ್ನಾಗಿ ಕುಕ್ ಆಗ್ತಾ ಇದೆಯೋ ಅದ್ರ ಜೊತೆಗೆ ಈ ಉಂಡೆನ ಮೆತ್ತಿಗೆ ಸ್ಲೋ ಆಗಿ ಹಾಕಬೇಕು. ಒಂದ್ರ ಮೇಲೆ ಒಂದು ಹಾಕಬಾರ್ದು, ಲೈನಾಗಿ ಹಾಕ್ಕೊಂಬರ್ಬೇಕು. ಒಂದ್ರ ಮೇಲೆ ಒಂದು ಹಾಕ್ಕೊಂಡ್ರೆ ಬಿಟ್ಕೊಂಬಿಡುತ್ತೆ. ಸೊ ಈ ಥರ ಟ್ರೈ ಮಾಡಿ. ನಾವು ಅಲ್ಲಿ ಚಾಕು ಇಟ್ಟಿದ್ದೀವಲ್ಲ ಅದು ಏನಕ್ಕೆ ಅಂತ ಕೇಳ್ಬೋದು. ಅದನ್ನು ನಾವು ನಾನ್ ವೆಜ್ ತಂದಾಗೆಲ್ಲ ನಾವು ದೃಷ್ಟಿದಾಗ್ತೀವಿ. ಸೊ ಫೈನಲಿ ಈ ಥರ ಕಾಣಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.